ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಲಾ ಲೈಫ್ ದೇಸಿ ಹಾರ್ಟ್. ಫಸ್ಟ್ ನಾನು ನಿಮಗೆ ಒಂದು ಚಿಕ್ಕ ಸಾರಿ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬ ಬ್ಯುಸಿ ಆಗಿದ್ದೆ. ಗೆಸ್ ಮಾಡಿ ಇವಾಗ ನಾನು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ಫ್ರೆಂಡ್ಸ್, ನನ್ನ ಟ್ರಾವೆಲ್ ಜರ್ನಿನಲ್ಲಿ ನೀವು ಜಾಯ್ನ್ ಆಗಿ. ನಾವು ಕ್ಯಾಬಲ್ಲಿ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಕಿಸ್ ಎಫ್.ಎಂ ಚಾನಲ್ ನೋಡಿದೆ. ಅರೆ ಕಿಸ್ ಎಫ್.ಎಂ ಅಂತ ನನಗೆ ಸರ್ಪ್ರೈಸ್ ಆಯಿತು. ಕೊನೆಗೂ ನಾವು ಏರ್ಪೋರ್ಟ್ ತಲುಪಿದ್ವಿ. ಅಯ್ಯೋ ಎಷ್ಟು ಲಗೇಜ್ ನೋಡಿ. ನಾನು ಲಗೇಜ್ ಹೇಳ್ಕೊಂಡು ಹೋಗ್ತಿದ್ದೇನೋ, ಲಗೇಜ್ ನನ್ನೇ ಹೇಳ್ಕೊಂಡು ಹೋಗ್ತಿದ್ಯೋ ನನಗಂತೂ ಏನೋ ಅರ್ಥ ಆಗ್ತಿಲ್ಲ. ಹಂಗೂ ಹಿಂಗೂ ಕ್ಯೂನಲ್ಲಿ ಬಂದು ನಿಂತ್ಕೊಂಡೆ. ಸೆಕ್ಯೂರಿಟಿ ಚೆಕ್ ಮುಗಿದ್ಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಇಲ್ಲಿದ್ದ ಶಾಪ್ಸ್ನೆಲ್ಲ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಫ್ಲೈಟ್ ಕಾಣಿಸ್ತು. ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಫ್ಲೈಟಲ್ಲಿ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಗೇಮ್ ಆಡೋಕ್ಕೆ ಶುರು ಮಾಡಿದೆ. ಇವಾಗ ನಂದು ಫೇವ್ರೆಟ್ ಫುಡ್ ಟೈಮ್ ಬಂತು. ಈ ಫ್ಲೈಟಲ್ಲಿ ಫುಡ್ ತುಂಬ ಯಮ್ಮಿ ಆಗಿತ್ತು. ನಾವು ಬಾರ್ಸಿಲೋನಾದಿಂದ ಹೊರಟು ನಾವಿವಾಗ ರೀಚ್ ಆಗಿದ್ದು ಜೆಡಾಗೆ. ಆದರೆ ಇನ್ನೂ ಈ ಸ್ಟೋರಿ ಮುಗಿದಿಲ್ಲ. ಇನ್ನೊಂದು ಸತಿ ಸೆಕ್ಯೂರಿಟಿ ಚೆಕ್ ಮುಗಿದ್ಮೇಲೆ ಫ್ಲೈಟ್ಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಹಾಗೆ ಜೆಡಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಡಾಡ್ತಿದ್ದೆ. ಇಲ್ಲಿ ನನ್ನನ್ನು ಅಟ್ರಾಕ್ಟ್ ಮಾಡಿದ್ದು M&M ಅವರ ಗೇಮ್. ಇಲ್ಲೇ ಸ್ವಲ್ಪ ಹೊತ್ತು ಗೇಮ್ ಮಾಡಿ ರಿಲ್ಯಾಕ್ಸ್ ಮಾಡಿಕೊಂಡೆ. ನಾನು ಅನ್ಕೊಂಡೆ ಇದು ಸೂಪರ್ ಫೋಟೋ ಸ್ಪಾಟ್ ಅಂತ, ಆದರೆ ಆಮೇಲೆ ಗೊತ್ತಾಯ್ತು ಇದು ಒಂದು ಬಿಗ್ ಕ್ಲಾಕ್. ಇದು ತುಂಬ ಅಮೇಝಿಂಗ್ ಆಗಿತ್ತು. ನೆಕ್ಸ್ಟ್ ಫ್ಲೈಟ್ ಹತ್ತಿದ ತಕ್ಷಣ ಎಲ್ಲರಿಗೂ ಫೇಸ್ ವೈಪ್ನ ಕೊಡ್ತಾ ಇದ್ರು. ನಾನು ಇದನ್ನ ಫೇಸ್ ವೈಪ್ ಅಂತ ಯೂಸ್ ಮಾಡಲಿಲ್ಲ, ಆದರೆ ಫೇಸ್ ಮಾಸ್ಕ್ ಅಂತ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಆಫ್ಟರ್ 13 hours ಆಫ್ ಜರ್ನಿ ಫೈನಲಿ ವಿ ರೀಚ್ ಬೆಂಗಳೂರು. ಹೊರಗಡೆ ಬಂದಿದ ತಕ್ಷಣ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ನನ್ನ ಅಂಕಲ್ ಮತ್ತು ನನ್ನ ಬ್ರದರು ನನ್ನ ಫೇವ್ರೆಟ್ ಡಾಲ್ ಮತ್ತು ಬೊಕ್ಕೆನ ಕೊಟ್ಟು ವೆಲ್ಕಮ್ ಮಾಡಿದ್ರು. ನನಗೆ ತುಂಬ ಸ್ಪೆಷಲ್ ಫೀಲ್ ಇತ್ತು. ಬ್ಯಾಂಗ್ಳೂರಿಂದ ನನ್ನ ಫೇವ್ರೆಟ್ ಜಾಗ ತುಮಕೂರು, ಇಲ್ಲಿಂದ ಹೋದ್ವಿ. ನನ್ನ ಮನೆಗೆ ಹೋದಾಗ ನನಗೋಸ್ಕರ ನಮ್ಮ ಅಮ್ಮಮ್ಮ ಮತ್ತು ಅಕ್ಕ ಮನೆ ಊಟನ ರೆಡಿ ಮಾಡಿದ್ರು. ಆಲ್ಮೋಸ್ಟ್ 6 months ಈ ಊಟ ಮಿಸ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು. ನಾನು ಎಲ್ಲ ಸರ್ಪ್ರೈಸ್ ಮುಗೀತು ಅಂದ್ಕೊಂಡೆ, ಆದರೆ ಇನ್ನೂ ಮುಗಿದಿಲ್ಲ. ನಮ್ಮ ಅಕ್ಕ ಸಂಜೆ ಒಂದು ಫ್ರೂಟ್ ಕೇಕ್ ತಂದು ಮತ್ತೆ ಒಂದು ಸರ್ಪ್ರೈಸ್ ಕೊಟ್ಟರು. ಅವತ್ತು ಫಾದರ್ಸ್ ಡೇ ಆಗಿದ್ದರಿಂದ ನಾನು ನಮ್ಮ ಮಾಮ, ನಮ್ಮಪ್ಪ, ನಮ್ಮ ತಾತನ ಜೊತೆ ಕುತ್ಕೊಂಡು ಕೇಕ್ ಕಟ್ ಮಾಡಿದೆ. ನನ್ನ ಲೈಫಲ್ಲಿ ಇವ್ರು 3 ಜನ ಇರ್ತಾರೆ ಅಂದರೆ ನಂಗೆ ತುಂಬ ಖುಷಿ. ನನ್ನ ಬ್ರದರ್ಸ್ ಜೊತೆನೂ ಫೋಟೋ ತೆಕ್ಕೊಂಡೆ. ಈ ಬ್ಯೂಟಿಫುಲ್ ಡೇ ಕೊನೆಯಲ್ಲಿ ಸ್ಮಾಲ್ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಅಭಿ ಫ್ಯಾಮಿಲಿ ಫಾರ್ ದಿ ಲವ್, gift and the warm welcome. Love you all. See you soon.